ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳಿತಾ. ಹಾಗೆ ನಾವು ತುಂಬಾನೇ ಚೆನ್ನಾಗಿದ್ವಿ. ನಾವು ನಿಮಗೆ ಇವಾಗ ಒಂದು ದೇವಸ್ಥಾನ ತೋರಿಸ್ಬೇಕಂತ ಮಾಡಿದ್ವಿ. ಸೊ ಅದು ಯಾವ ದೇವಸ್ಥಾನ ಅಂತೇಳಿ ನಿಮಗೆ ತೋರಿಸ್ತೀವಿ. ಸೊ ಇದು ಚಂದ್ರಮೌಳೇಶ್ವರ ಹಾಗೂ ಮತ್ತು ಅಮರಗೋಳದಲ್ಲಿರುವ ಬನಶಂಕರಿ ದೇವಾಲಯ ತರ ಇದು ಒಂದು ಪುರಾತನವಾದ ದೇವಾಲಯ. ಅದು ಯಾವ ದೇವಾಲಯ ಏನು ಅಂತ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲಿ ಹೋಗಿ ಅದನ್ನ ಆ ದೇವಾಲಯ ತೋರಿಸ್ತಾ ನಿಮಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಸೆಂಡ್ ಆಗುತ್ತೆ. ಸೊ ಇದೇ ತರ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವಾಗ ಬಂದಿರೋದು ಆ ದೇವಾಲಯ ಯಾವುದು ಅಂದರೆ ಶ್ರೀ ಭವಾನಿ ಶಂಕರ ಶ್ರೀ ನಾರಾಯಣ ದೇವಸ್ಥಾನ. ಸೊ ಈ ದೇವಸ್ಥಾನವನ್ನು ತ್ರಿಕೂಟ ದೇವಸ್ಥಾನ ಅಂತಲೂ ಕರೀತಾರೆ. ಬನ್ನಿ ಒಳಗಡೆ ಅದ್ರ ಬಗ್ಗೆ ಹೋಗಿ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಇದು ತ್ರಿಕೂಟ ದೇವಾಲಯ ಅಂತ ಎದಕ್ಕೆ ಅಂತ ಕರೀತಾರೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಪೂಜೆ ಸಲ್ಲಿಸುವಾಗ ಈ ಬ್ರಹ್ಮನಿಗೆ ಪೂಜೆ ಇಲ್ಲದ ಕಾರಣ ಇಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಟು ಆ ಗಣಪತಿ ಹಾಗೂ ನಾರಾಯಣ ಮತ್ತು ಶಂಕರಲಿಂಗನಿಗೆ ಪೂಜೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿರೋದು ಇವಾಗ ಇದು ನೃತ್ಯ ಮಂಟಪ, ಹೊರಗಡೆ ಇರೋದು ಸಭಾ ಮಂಟಪ. ಹಾಗೆ ಇಲ್ಲಿ ನಾವು ಕಾಣಬಹುದು ಸಪ್ತ ಮಾತೃಕೆಯನ್ನು ಕಾಣಬಹುದು. ವೀರಭದ್ರ ಮತ್ತು ಗಣೇಶನ ಸಹಿತ ಇಲ್ಲಿ ನಾವು ಸಪ್ತ ಮಾತೃಕೆಯನ್ನು ಕಾಣಬಹುದು. ಹಾಗೆ ಸೂರ್ಯನಾರಾಯಣ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಮತ್ತು ಇಲ್ಲಿ ನಾಗದೇವತಾ ಮತ್ತು ಶ್ರೀ ದತ್ತಪಾದಕೆಯನ್ನು ಅಥವಾ ನಾವು ಇಲ್ಲಿ ಕಾಣಬಹುದು. ಮತ್ತು 11ನೇ ಶತಮಾನದಲ್ಲಿ ಸ್ಥಾಪಿಸಿದಂತ ಈ ದೇವಾಲಯ ಇದು. ಸೊ ಇನ್ನು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ತೋರಿಸ್ತಾ. ಇಲ್ಲಿ ನಾವು ಭವಾನಿ ಶಂಕರ ಲಿಂಗವನ್ನು ಕಾಣಬಹುದು. ಹಿಂದ್ಗಡೆ ಇರೋದು ತುಂಬಾನೇ ಪುರಾತನವಾದಂತ ವಿಗ್ರಹ, ಅಂದ್ರೆ ಭವಾನಿ ಶಂಕರ ಸಮೇತ ಅದು ಮೂರ್ತಿ ಇದೆ. ಅದು ಸಹ ಸ್ವಲ್ಪ ಇಲ್ಲಿ ಹಾಳಾಗಿದ್ದ ಕಾರಣ ಅದನ್ನ ಮತ್ತೆ ಮರುಸ್ಥಾಪನೆ ಮಾಡಿ ಇಲ್ಲಿ ಶಿವನ ಲಿಂಗವನ್ನ ಇಟ್ಟು ಮತ್ತೆ ಅದರ ಹಿಂದೆ ಭವಾನಿ ಶಂಕರ ಮೂರ್ತಿಯನ್ನ ಇಟ್ಟಿದ್ದಾರೆ. ಇಲ್ಲಿ ಮೊದಲನೇದು ವೀರಭದ್ರೇಶ್ವರ, ಹಾಗೆ ಆ ಕಡೆ ಲಾಸ್ಟ್ ನಲ್ಲಿ ಇರೋದು ಗಣಪತಿ. ಈ ಮಧ್ಯದಲ್ಲಿರುವಂತಹದ್ದು ಸಪ್ತ ಮಾತೃಕೆಯರು: ಬ್ರಾಹ್ಮಿ, ಕೌಮರಿ, ವರಾಹಿ, ಚಾಮುಂಡಿ, ಮಹೇಶ್ವರಿ, ವೈಷ್ಣವಿ, ಇಂದ್ರಾಣಿ. ಹಾಗೆ ಇಲ್ಲಿ ನೀವು ಕಾಣಬಹುದು ಶ್ರೀ ದತ್ತ ಪಾದುಕೆಯನ್ನ. ಹಾಗೆ ಅದರ ಬಾಜು ನೀವು ಇಲ್ಲಿ ಕಾಣಬಹುದು ಶ್ರೀ ನಾಗದೇವತವನ್ನ. ಹಾಗೆ ಇಲ್ಲಿ ಗಣಪತಿ ಮೂರ್ತಿಯನ್ನ ಕಾಣಬಹುದು. ಇಲ್ಲೇ ಬ್ರಹ್ಮನ ಪೂಜೆ ಇರೋದಂತ ಕಾರಣ ಗಣೇಶನ ಮೂರ್ತಿಯನ್ನ ಇಟ್ಟು ಇಲ್ಲಿ ಪೂಜೆ ಮಾಡಲಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಗ ತುಂಬಾನೇ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ಕಾಣಬಹುದು ಶ್ರೀ ನಾರಾಯಣ ಮೂರ್ತಿಯನ್ನ ತುಂಬಾನೇ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ.
ಸ್ನೇಹಿತರೆ ಇವಾಗ ನೀವು ಕಾಣ್ಬೋದು ಶ್ರೀ ಸೂರ್ಯನಾರಾಯಣನ ಮೂರ್ತಿಯನ್ನ. ಹಾಗೆ ಈ ಬಾಗಿಲು ಶಂಕರಾಚಾರ್ಯ ಮೂರ್ತಿಯನ್ನು ನಾವು ಈ ತರ ಕಾಣ್ಬೋದು. ತುಂಬಾನೇ ಇಲ್ಲಿ ಎಲ್ಲ ಕೆತ್ತನೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಾಜು ಅದರ ಹತ್ರನೇ ಸಣ್ಣದಾದಂತ ಹನುಮಂತನ ಮೂರ್ತಿಯನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅದು ಮೂರ್ತಿ. ಕಾಣ್ಬೋದು ಮಾತಾಯಿ ಪಾರ್ವತಿ ಸ್ಥಳನ ನಾವು ಕಾಣ್ಬೋದು. ನೋಡಿ ತುಂಬಾನೇ ವಿಭಿನ್ನವಾಗಿದೆ ಮೂರ್ತಿ. ಈ ಪಾರ್ವತಿ ದೇವಿಯ ಇವೆಲ್ಲ ಏನ್ ಮೂರ್ತಿಗಳಿದಾವಲ್ಲ ತುಂಬಾನೇ ಅವೆಲ್ಲ ಹಾಳಾಗಿದ್ವು. ಸೊ ವೀರೇಂದ್ರ ಹೆಗಡೆ ಅವ್ರ ಟೀಮ್ ಬಂದು ಸೊ ಮತ್ತೆ ಮರುಸ್ಥಾಪನೆ ಮಾಡಿ ಅದನ್ನ ಇವೆಲ್ಲ ಕೈಗಳೆಲ್ಲ ಹೋಗಿದ್ವು ಅಲ್ಲದೆ ಮತ್ತೆ ಅವನ್ನ ಮರುಸ್ಥಾಪನೆ ಮಾಡಿದ್ದಾರೆ. ಹೊಸದಾಗಿ ಕುಂದಿರಿಸಿದ್ದಾರೆ. ವಜ್ರಲೇಪನ ಸಮೇತ ಇದನ್ನೆಲ್ಲ ಕೈಗಳನ್ನೆಲ್ಲ ಕುಂದಿರಿಸಿದ್ದಾರೆ. ಇದೆಲ್ಲ ಮೂರ್ತಿನೆಲ್ಲ ಮತ್ತೆ ಕೆತ್ತನೆ ಮಾಡಿ ಚೆನ್ನಾಗಿ ಅದಕ್ಕೆ ರೂಪ ಎಲ್ಲ ಕೊಟ್ಟಿದ್ದಾರೆ. ಅವಾಗೆಲ್ಲ ತುಂಬಾನೇ ಹಾಳು ಮಾಡಿತ್ತು ಅದು. ಅಂದ್ರೆ ಎಲ್ಲ ಮುಚ್ಚೋಗಿತ್ತಲ್ಲ ಗುಡಿ. ಸೊ ಅವಾಗೆಲ್ಲ ಹಾಳಾಗಿದ್ವು. ಈ ಕೈಗಳೆಲ್ಲಾನು ವಜ್ರಲೇಪನದಿಂದ ಮಾಡಿರೋದು. ಈ ಸ್ತಂಭಗಳೆಲ್ಲ ತುಂಬಾನೇ ಪುರಾತನವಾದ ಸ್ತಂಭಗಳು. ಹಾಗೆ ಇಲ್ಲಿ ಮತ್ತೆ ಹೊರಗಡೆ ಎಲ್ಲ ಸ್ತಂಭಗಳು ಕಾಣ್ತಾವಲ್ಲ ಅವನ್ನೆಲ್ಲ ಪುನರಾವರ್ತನೆ ಮಾಡಿರುವಂತ ಸ್ತಂಭಗಳು, ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಸ್ತಂಭಗಳು. ಇವು ಎಲ್ಲ ತುಂಬಾನೇ ಹಳೆ. ಸ್ನೇಹಿತರೆ ಇವಾಗ ನಾವು ಇದನ್ನ ಕಾಣ್ಬೋದು. ಈ ಮಂಟಪ ಅನ್ನಕ್ಕೆ ಇದನ್ನ ನೃತ್ಯ ಮಂಟಪ ಅಂತ ಕರೀತಾರೆ. ಇವಾಗ ಇದು ನೃತ್ಯ ಮಂಟಪ. ಹಾಗೆ ಹೊರಗಡೆ ಇರೋದು ಸಭಾ ಮಂಟಪ. ಅದನ್ನ ನಿಮ್ಗೆ ತೋರಿಸ್ತೇನೆ. ಇದಕ್ಕೆ ಸಭಾ ಮಂಟಪ ಅಂತ ಕರೀತಾರೆ. ಇದರ ನಮಸ್ತೆ. ನಮ್ಮ ಹೆಸರು ಹಿರಣ್ಣ ಬಡಿಗೇರ್ ಅಂತೇಳಿ. ನಾವು ಗ್ರಾಮದೇವಿ ಅರ್ಚಕರು. ನಮ್ಗೆ ಇದು ಅಗದಿ ನಮ್ಗೆ ಸಮೀಪದ ದೇವಸ್ಥಾನ ಅದು. ಯಾಕಂದ್ರೆ ಇದು ಇತಿಹಾಸದ 10ನೇ ಶತಮಾನದ ದೇವಸ್ಥಾನ. ಹಾಗಾಗಿ ಇದನ್ನ ಮೊದಲು ಅವರು ಅಭಿವೃದ್ಧಿ ಆಗಿದ್ದಿಲ್ಲ. ವೀರೇಂದ್ರ ಹೆಗಡೆ ಅವ್ರು ಬಂದು ಇದನ್ನ ನಮ್ಮ ಲಕ್ಷ್ಮೇಶ್ವರ ಮಾಸ್ತರ್ ಅಂತ ಹೇಳಿದ್ರು. ಅವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕಡೆ ನಂತರ ಅವ್ರು ಕರ್ಕೊಂಡು ಬಂದು ಈ ದೇವಸ್ಥಾನದ ಎಲ್ಲ ಮುಚ್ಚುಕಟ್ಟು ಎಲ್ಲ ಅವರಿಂದ ಆಗಿದ್ದು. ಯಾಕಂದ್ರೆ ಇದೆಲ್ಲ ಮಣ್ಣಾಗಿ ಮುಚ್ಕೊಂಡು ಹೋಗಿತ್ತು. ಅದು ಏನೂ ಇದ್ದಿದ್ದಿಲ್ಲ. ಹೆಗಡೆ ಅವರು ಟೀಮ್ ಬಂದು ಅದನ್ನೆಲ್ಲ ಕಲ್ಲೆಲ್ಲ ಯಾವ್ಯಾವ ಹೋಗ್ಯಾವ ತೆಗೆದು ಮತ್ತು ಅವ್ರು ಫಿಟ್ಟಿಂಗ್ ಮಾಡಿ ಅವ್ರಿಗೊಂದು ಟೀಮ್ ಬಂದು 2 ಜನ ಇಂಜಿನಿಯರ್ಸು ಎಲ್ಲ ಕೆಲಸ ಮಾಡಿ ನಂತರ ಒಳಗಿಂದು ಎಲ್ಲ ಅವರಿಂದ ಆಗೋದು. ಅದರ ನಂತರ ಯಲ್ಲಪ್ಪ ದುರ್ಗಪ್ಪ ಮಧುಕರ್ ಅನ್ನೋರು ಕೆಲವೊಂದು ಮೂರ್ತಿಗಳು ಭಿನ್ನ ಆಗಿದ್ದಕ್ಕೆ ವಜ್ರಲೇಪನ ಮಾಡಿಸಿ ಪುಣಾದಿಂದ ಬಂದು ಅವ್ರ ಆದ ನಂತರ ಅದೆಲ್ಲ ಆದರೂ ಮುಂದೆ ಪ್ರತಿಷ್ಠಾಪನೆ ಆದವು. ಮರು ಪ್ರತಿಷ್ಠಾಪನೆ ಆದ ನಂತರ ಮುಂದೆ ಕೋಟ್ನೀಸ್ ಮೇಡಮ್ ಅಂತ ಹೇಳಿ ಪ್ರಾಚ್ಯ ವಸ್ತು ಇಲಾಖೆದು ಎಷ್ಟು 30 ರಿಂದ 35 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ರು. ಅವರಿಂದ ಮುಂದಿಂದು ಸಭಾ ಮಂಟಪ ಆಯ್ತು. ಈ ಕೆಳಗಡೆ ಬಾಜು ಗೇಟು ಕಂಪೌಂಡು ಅದರಿಂದ ಅಷ್ಟು ಕೆಲಸ ಆಗಿದೆ. ಈಗಂತೂ ಈ ಕಾರ್ಯಕ್ರಮ ಎಲ್ಲ ಚಲೋ ನಡೀತಾವ. ಮಹಾಶಿವರಾತ್ರಿ ಮತ್ತು ಕಾರ್ತಿಕೋತ್ಸವ ಹೆಂಗೆ ನಡೀತದೆ ಈಗಂತೂ ಈ ಮಟ್ಟಕ್ಕೆ ಬಂದು ನಿಂತದೆ. ಈಗ ಭಕ್ತರು ಬರ್ತಾರೆ. ಶಿವರಾತ್ರಿ ದಿವಸ ತುಂಬಾನೇ ಜನ ಭಾಳ ಇರ್ತಾರೆ. ಮಹಾಶಿವರಾತ್ರಿ ಭಾಳ ಇರ್ತಾರೆ. ಉಪವಾಸ ಇರ್ತದಲ್ಲ. ಈಗ ಅವ್ನ ದರ್ಶನಕ್ಕೆ ಬರೋ ಭಕ್ತಾದಿಗಳು ಭಾಳ. ಶ್ರಾವಣ ಮಾಸ ಸೋಮವಾರಕ್ಕೊಮ್ಮೆ ಅಭಿಷೇಕ. ಯಾವುದೂ ಈಗೇನು ಏನಿಲ್ಲ ಎಲ್ಲ ನಡೀತದೆ ಅಷ್ಟು ಮಾತ್ರ. ಭಾಳ ಹಳೆ ದೇವಸ್ಥಾನ 10ನೇ ಶತಮಾನ.
ನಾವು ಯಾಕಂದ್ರೆ ಇದು ಒಡ್ಡಾಟ ಇಲ್ಲೇ ಇತ್ರಿ, ಅಲ್ಲಿ ನಾವು ಇಲ್ಲಿ ಅವರು ಇವ್ರು ಬಂದ್ರು ಇಲ್ಲಿದೆ ಕೊಣಾದಿಂದ ಬಂದಾಗ ನಾವು ಇಲ್ಲೇ ಒಳಗೆ ಇರ್ತಿದ್ವಿ. ಹಾಗೆ ಅವ್ರ ಕೈಯಾಗ ಏನು ಬೇಕು, ಡ್ರಿಲ್ ಬೇಕು, ಟೂಲ್ಸ್ ಏನಾರ ಬೇಕಾದ್ರೆ ಹ್ಯಾಮರು, ಡ್ರಿಲ್ಲು, ಗನ್ನು, ಚಾಣ ನಾವೆಲ್ಲ ಕೊಟ್ಟು ಅವ್ರು ಕೂಡ ಇಲ್ಲೇ ಇರ್ತಿದ್ವಿ. ನಾನು ಪಾಂಡ್ರಂಗಿ ಅಂತ ಹೇಳಿದ್ರೆ ಅವರು ನಾವು ಇಲ್ಲೇ ಇರ್ತೀವಿ, ಅವ್ರು ಕೆಲಸ ಮಾಡೋದು. ತುಂಬ ಹೃದಯದ ಧನ್ಯವಾದ ನಮಗೆ ಈ ಮಾಹಿತಿ ಒದಗಿಸ್ಕೊಟ್ಟಿದ್ದಕ್ಕೆ. ನಮ್ಗೆ ಎಷ್ಟು ಇರ್ತದೆ ಅಷ್ಟು ಹೇಳಿದ್ರಿ ಬಾ. ಸ್ನೇಹಿತರೆ, ಈ ದ್ವಾರಬಾಗ್ಲದಲ್ಲಿರುವಂಥ ನೀವು ಇದನ್ನ ದ್ವಾರಬಾಗ್ಲ ನೋಡ್ಬೋದು, 5 ಚೌಕಟ್ಟುಗಳನ್ನು ಹೊಂದಿದೆ. ನೋಡ್ಬೋದು ಇಲ್ಲಿ ನಾವು ತೋರಿಸ್ತೀನಿ ಬನ್ನಿ. ಚೌಕಟ್ಟು 2, 3, 4, 5 ತುಂಬಾ ವಿಭಿನ್ನವಾಗಿ ಸ್ನೇಹಿತರೆ, ಈ ದೇವಾಲಯವನ್ನ ರಾಣಿ ಮಲೆ ಅಥವಾ 2ನೇ ಸೋಮೇಶ್ವರರು ಕಟ್ಟಿರೋದು ಅಂತೇಳಿ ಮಾಹಿತಿ ಇಲ್ಲಿ ಉಲ್ಲೇಖನ ಆಗಿದೆ. ಹಾಗೆ ಇದನ್ನ ಅಮರಶಿಲ್ಪಿ ಜಕಣಾಚಾರ್ಯರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಅಂದ್ರೆ ಈ ದೇವಾಲಯವನ್ನು ಕಟ್ಟಿರೋದು ಅವರೇ. ಅವಾಗಿನ ಈ ಮೂರ್ತಿಗಳನ್ನ ಹಾಗೆ ಈ ಸ್ತಂಭಗಳನ್ನ ಎಲ್ಲ ಕೆತ್ತನೆ ಮಾಡಿರೋದು ನೋಡಿದ್ರೆ ಅವಾಗಿನ ಅಮರಶಿಲ್ಪಿ ಜಕಣಾಚಾರ್ಯರೇ ಕಟ್ಟಿರೋದು ಅಂತೇಳಿ ಎಲ್ಲ ಮಾಹಿತಿ ಉಲ್ಲೇಖನ ಬಂದಿರೋದು. ಸೊ ಹಾಗೆ ಇದನ್ನ ಮರುಸ್ಥಾಪನೆ ಮಾಡಿರೋದು. ಹಾಗೆ ಇಲ್ಲಿ ನಾವು ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಹಿತಿ ನೀಡ್ತೀನಿ. ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಟಿಪ್ಪಣಿ ಬರೆಯಲಾಗಿದೆ ಒಂದು ಕಲ್ಲಿನ ಮೇಲೆ. ಆ ಟಿಪ್ಪಣಿ ನಿಮ್ಗೆ ತೋರಿಸ್ತಿಲ್ಲ. ನೀವು ಇದನ್ನ ಯೂಸ್ ಮಾಡ್ಕೊಂಡು ನೀವು ಇದನ್ನ ಓದ್ಕೋಬಹುದು, ಯಾರು ಕಟ್ಟಿದ್ರು, ಯಾವ ಹೊತ್ತಿನಲ್ಲಿ ಇದು ಮರುಸ್ಥಾಪನೆ ಆಗಿದೆ ಅಂತೇಳಿ. ಹಾಗೆ ಇಲ್ಲಿ ಪುನರಾವರ್ತನೆ ಮಾಡುವಾಗ ಎಲ್ಲ ಹಾಳಾಗಿರೋ ಕಲ್ಲು ಸಹ ನಾವು ಇಲ್ಲಿ ಕಾಣ್ಬೋದು. ಇದೊಂದಿದೆ ಇವಾಗ, ಹಾಗೆ ಇದೊಂದು ತೋರಿಸ್ತೀನಿ. ಸಹ ನೀವು ಕಾಣ್ಬೋದು ಎಲ್ಲ ಕಲ್ಲು ಹಾಗೆ ಮೂರ್ತಿಗಳನ್ನು ಇಲ್ಲಿ ಕಾಣ್ಬೋದು ನೀವೆಲ್ಲ. ಹಾಗೆ ಸ್ತಂಭದ ಕಲ್ಲನ್ನು ಸಹ ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ನೀವು ಕಾಣ್ಬೋದು ಮೂರ್ತಿಗಳನ್ನು, ನವಿಲು, ಇಲ್ಲೂ ಸಹ ಕಾಣ್ಬೋದು. ಎಲ್ಲ ತುಂಬಾನೇ ಹಾಳಾಗಿದೆ. ಇಲ್ಲಿ ಮೂರ್ತಿಗಳಿದ್ದು, ಸೊ ಇದು ಸಹ ಪೂರ್ತಿ ಎಲ್ಲ ಹಾಳಾಗಿದೆ. ಇದು ಎಲ್ಲ ಸ್ತಂಭದ ಕಲ್ಲಿದು, ಇದು ಸಹ ಹಾಳಾಗಿದೆ. ಹಾಗೆ ಇಲ್ಲಿ ನೀವು ಕಾಣ್ಬೋದು ಮೇಲ್ಗಡೆ ನರಸಿಂಹ ಮೂರ್ತಿಯನ್ನು, ಹಾಗೆ ಇಲ್ಲಿ ಗಣಪತಿ ಮೂರ್ತಿಯನ್ನು. ಇದು ಸಹ ತುಂಬಾನೇ ಹಾಳಾಗಿದೆ. ಎಲ್ಲ ಮರುಸ್ಥಾಪನೆ ಮಾಡುವಾಗ ಸಿಕ್ಕಿರೋ ಕಲ್ಲುಗಳು ಇವೆ. ಇವನ್ನೆಲ್ಲ ಹಾಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಾಗೆ ಇಟ್ಟಿದ್ದಾರೆ.
ಇವಾಗ ಇಲ್ಲಿ ಬಂದಿರೋದು ಒಂದು ಗ್ರಾಮ ದೇವತೆ ದೇವಾಲಯಕ್ಕೆ. ಆ ಗ್ರಾಮ ದೇವತೆನೂ ತುಂಬಾ ಪುರಾತನವಾದಂತ ದೇವಾಲಯ. ಸೊ ಆ ದೇವಾಲಯ ನಿಮಗೆ ತೋರಿಸ್ತೀನಿ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ ಬನ್ನಿ. ಅಜರ, ಇದು ಗ್ರಾಮ ದೇವತೆ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ನೀಡ್ರಿ. ಇದು ಯಾವಾಗ ಜಾತ್ರೆ ಆಗತ್ತ, ಹಾಗೆ ಯಾವಾಗ ಉತ್ಸವ ಮಾಡ್ತಾರ, ಹಾಗೆ ಇಲ್ಲಿ ಒಳಗಡೆ ಇರುವಂತ ಮೂರ್ತಿಗಳು ಹೊರಗೆ ಬರೋದಿಲ್ಲ. ಇದು ಮೂರ್ತಿ ಹೊರಗಡೆ ಬರೋದಿಲ್ಲ ಅಂದ್ರೆ ಇದ್ರ ಮೆರವಣಿಗೆ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಮೆರವಣಿಗೆ ಮಾಡುವಾಗ ಯಾವ ತರ ಮಾಡ್ತೀರಿ, ಹೆಂಗ ಅಂತೇಳಿ ಹೋಗೋದಿಲ್ಲ. ಇದು ನೋಡಿದ್ರೆ 350 ವರ್ಷದ ಇತಿಹಾಸ ದೇವಸ್ಥಾನ. ಅಂದ್ರೆ ಅವನಿಗೆ 100 ಜನ ಅಗ್ರಹಾರ ಅಂತ ಇತ್ತು ಮೊದಲು. 5 ಇತ್ತು ಗ್ರಾಮದಲ್ಲಿ MTS, ಮರ್ಯಾದ ಕುಂಪಾಗ್ರ, ಹಳೆ ಹುಬ್ಬಳ್ಳಿ, ಅಯೋಧ್ಯ, ಜಂಗಲಿಪೇಟೆ, ವಿದ್ಯಾನಗರ, 5 ಹಳ್ಳಿ ಬರ್ತಾವೆ. ಹಿಂದೆ ಹುಬ್ಬಳ್ಳಿ ದೇವಸ್ಥಾನ ಇತ್ತು. ನಾವು ಇತಿಹಾಸದ ಈಗ ಕುಲಕರ್ಣಿ ಅವ್ರಿಗೆ ಟ್ರಸ್ಟಿ 5 ಮಂದಿ ಟ್ರಸ್ಟಿ ಅದಾರ. ಈರಣ್ಣ ಕಲ್ಲೂರ, BR ಕುಲಕರ್ಣಿ, ಭೀಮಗೌಡ ಪಾಟೀಲ, ಅನಂತಗೌಡ ಪಾಟೀಲ, ಎಷ್ಟೇ ಪಾಟೀಲ, 5 ಜನ ಈ ದೇವಸ್ಥಾನದ ಕಮಿಟಿ ಇರ್ತಾರೆ. ನಾವು ಇಲ್ಲೇ ಅರ್ಚಕರು. ಮೊದಲು ನಮ್ಮ ತಂದೆ ತಾಯಿ ನಾನು ಮಾಡಿದ ನಾವು ಮಾಡ್ತೀವಿ. ಆದ್ರೆ ಮೆರವಣಿಗೆ ಬಂದ್ರೆ ಉತ್ಸವ ಮೂರ್ತಿ ಒಳಗೆ ಉತ್ಸವ ಮೂರ್ತಿನೇ ಮೆರವಣಿಗೆ. ಅದೇನು 20 ವರ್ಷಕ್ಕೊಮ್ಮೆ ಅಥವಾ 25 ವರ್ಷಕ್ಕೊಮ್ಮೆ ಮಾಡಿದ್ದಾರೆ ಮೆರವಣಿಗೆ. ಕಲಾಕರ್ಷ ಆದ್ರಿಂದ ಮೆರವಣಿಗೆ ಹಿಂಗೆಲ್ಲ ಪುರ ಸಂಗೀತ ಹಳೆ ಬರ್ತಿದ್ದೀವಿ. ಈಗ ಮೂರ್ತಿ ತಯಾರು ಬರಂಗಿಲ್ಲ. ಉತ್ಸವ ಮೂರ್ತಿ ಅಂದ್ರೆ ಯಾವ್ದು? ಅಲ್ಲಿ ಈ ಕಡೆ ಒಂದು ಶಿವಣ್ಣ ಕೊಡಬೇಕು, ರಾಮರು ಅವನ್ನ ಮೂರ್ತಿ ಮಾಡಿದ್ರಲ್ಲ, ಆ ಮೂರ್ತಿಗಳನ್ನ ತಗೊಂಡು ಮತ್ತೆ ಹಂಗೆ ಫೋಟೋ ಅಲಂಕಾರ ಮಾಡ್ಕೊಂಡು ಮೆರವಣಿಗೆ ಅಷ್ಟು ಮಾತ್ರ ಮಾಡಿದ್ದು. ಆಮೇಲೆ ಇದೊಂದು ಕಾರ್ಯಕ್ರಮ ಅಂದರೆ ಇದು ಯುಗಾದಿ. ಇದು ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಸಂಕಷ್ಟಿಗೆ ನಾಳೆ 16ಕ್ಕೆ ಗಣಹೋಮ, 15ಕ್ಕೆ ಚಂದ್ರ ಮಾಡ್ತೀವಿ ರೀ. ಆಮೇಲೆ ಯುಗಾದಿ ಒಳಗೆ ಜನ ಕುಡಿ ತುಂಬಕ್ಕೆ ಹೋಗ್ತಾರೆ. ಆಮೇಲೆ ಹಳ್ಳಿ ಜನ ಏನಿಲ್ಲ, ರೈತರಿಂದ ಜಾಮ ಗುಡಿಗೆ ಬಂದು ಭೂಮಿ ಪೂಜೆ ಮಾಡೋದು ಅದೊಂದು ಪದ್ಧತಿ ಅದ. ಗ್ರಾಮ ದೇವತೆ ದಸರಾ ಮಾಡಿ ಅಕ್ಕಿಗೆ ಹೆಣ್ಣು ಕಾಯಿ ವಿದ್ಯೆ ಮಾಡಿಸ್ಕೊಂಡು ನಮ್ಮ ಭೂಮಿ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದ್ರ ನಂತರ ಆಷಾಢ 1 ತಿಂಗಳ ಪೂರ್ತಿ ನಾವು ಒಳಗೆ 10 ಮಂದಿ ಇದ್ರು ಕಂಟ್ರೋಲ್ ಆಗೋದಿಲ್ಲ, ಅಷ್ಟು ಜನ ಭಕ್ತರು. ಅದರ ನಂತರ ಇದು ಕಾರ್ತಿಕ್ ಮಾಸ ಅವಾಗ ರಸ ಸಿಗ್ತದೆ. ನವರಾತ್ರಿ 9 ದಿವಸ ದೇವಿ ಪುರಾಣ, ಆಮೇಲೆ ಭಕ್ತರು ವಿಜಯದಶಮಿ ದಿವಸ ಅಲ್ಲಿ ಒಂದು ಕಾರ್ಯಕ್ರಮ. ಈ ಜನ ಭಾಳ ಬರ್ತಾರೆ ಹೋಗಿ. ಅಷ್ಟು ಮಾತ್ರ ನಮಗೆ ಈಗ ನಡೆಸ್ತಾರೆ ನಡೆದಿತ್ತು. ಅದಕ್ಕಿಂತ ಮುಂಚೆ ಪೂಜಾ ಪುನಸ್ಕಾರ ಮಂಗಳಾರತಿ ನಾವು ಮಾಡ್ತೀವಿ. ಅಜ್ಜಾರ, ಈಗ ಇದಕ್ಕೆ ಗ್ರಾಮ ದೇವತೆ ಅಂದ್ರೆ ಈಗ ಬಲಿಗೆ ಏನಾದ್ರು ಮಾಡ್ತಾರೆ? ಅಲ್ಲಿ 2 ಕಡೆಗಳು 2 ಅದೇನಾಗ್ತಿತ್ತು, ಈ ಸುಣ್ಣ ಮಾರೋರು ಅವ್ರಿಗೆ ಗುಡಿಗೆ ಸುಣ್ಣ ಫ್ರೀ ಕೊಡ್ತಿದ್ರು ಮೊದಲು. ನಾವು ಅವ್ರು ಬಂದು ತುಂಬ ಬರ್ತಿದ್ರು ಮಂಗಳವಾರ. ಅದರ ನಂತರ ಕುಡಿ ಅವಾಗ ಹೊಸ ಮಾಡ್ತಿದ್ದ. ಮುಂದೆ ಏನು ಬಿಡ್ತದೆ, ಸ್ವಲ್ಪ ರಕ್ತ ತುಂಬಿತ್ತಲ್ಲ, ಕೆಲವು ಮಂದಿ ಹೋಗಿ ಯಾರೋ ಮಕ್ಕಳು
ಇರುತ್ತೆ ಅದನ್ನು ಮಾಡ್ತಾರೆ ಅಂತ ಹೇಳಿದ್ರು. ಸಾಧಾರಣ ಈಗ ಕುರಿ ಕೋಳಿ ಕಟ್ ಮಾಡಿದೆ ಒಂದು 20 ವರ್ಷ ಮ್ಯಾಲ ಕೊಟ್ಟ ಬಂದು ಎಲ್ಲ ಬಿಟ್ಟು ಮಾಡಿದ್ದಾರೆ ಕಟ್ ಮಾಡಿ ಮಾಡಬೇಕು. ಇದನ್ನು ಒಂದಿನ ಅಮಾವಾಸ್ಯೆ ಮಾಡ್ತೀವಿ. ದಿವಸ ಇದು ಮಾಡುವಾಗ ಮಾಡೇ ಮಾಡ್ತೀವಿ ನಾವು, ಅದಕ್ಕೇನಿಲ್ಲ. ಆಮೇಲೆ ಈಗ ನಾಳೆ ನಮ್ಮ ಫ್ರೆಂಡಿಗೆ ಹೋಗೋಣ, ಅವಾಗ 2 ದಿನ ಮಾಡ್ತಿದ್ದೆ ಯಾವ ಬೇಕು ಸಂಕಷ್ಟಿ ಅದ್ರ ನಂತರ 15 ದಿನ ಚಂದ್ರ ಹೋಮ ಮಾಡ್ತೀವಿ. ಫೆಬ್ರವರಿ ಯಾವ್ದು ಅದ್ರ ದಿನಾಂಕದೊಳಗೆ ಸಂಕಷ್ಟಿ ಬರ್ತದೆ, ಆ ದಿನ ಗಣ ಹೋಮ. ಅಜ್ಜಾರ ಬಗ್ಗೆ ಮಾಹಿತಿ ನೀಡಿದ್ರು. ಸೊ ಇದು ತುಂಬಾನೇ ಪುರಾತನವಾದ ದೇವಾಲಯ, ವರ್ಷದ ದೇವಾಲಯ ಅಂತ ಹೇಳಿದ್ರು. ಈ ದೇವಾಲಯದ ಬಗ್ಗೆ ನಿಮಗೆ ಯಾವ ಥರ ಮಾಹಿತಿ ಇಷ್ಟ ಆಯಿತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಅದು ಗೊತ್ತಿದ್ದಾಗುತ್ತದೆ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಜ್ಜನ ಧನ್ಯವಾದ. ದೇವಾಲಯದ ಬಗ್ಗೆ ಮಾಹಿತಿ ನೀಡಿದ್ದು